ಗುಡ್ ಮಾರ್ನಿಂಗ್, ನಮ ಶಿವಾಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ಆಷಾಢ ಮಾಸದಲ್ಲಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿರೋದು. ಇದು ಕ್ಲೀನ್ ಮಾಡಾದಮೇಲೆ ಪೂಜೆ ಮಾಡಿರೋದು ತೋರಿಸ್ತಾ ಇರೋದು. ಈಗ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಹೇಗೆ ಅಲ್ಲಲ್ಲೇ ಸ್ವಲ್ಪ ಕಲೆಗಳೆಲ್ಲ ಇದೆ. ಇದಕ್ಕೊಂದು ನಾನೇ ಲಿಕ್ವಿಡ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ನೀವೊಂದು 10 ಮಿನಿಟ್ಸಲ್ಲಿ ದೇವ್ರ ಮನೆನ ಬೇಗ ಕ್ಲೀನ್ ಮಾಡ್ಕೋಬೋದು. ದೇವ್ರ ಮನೆಗಿರೋ ಸಾಮಾನೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಆ ಸಾಮಾನೆಲ್ಲ ಹೊರಗಡೆ ಇಟ್ಟಿದ ನಂತರ ನಾನೊಂದು ಲಿಕ್ವಿಡ್ ಪ್ರಿಪೇರ್ ಮಾಡಿದ್ದೀನಲ್ಲ, ಆ ಲಿಕ್ವಿಡ್ ಹೇಗೆ ಏನೇನು ಹಾಕಿದ್ದೀನಿ ಅಂತ. ಸ್ಪ್ರೇಯರ್ ಬಾಟಲಲ್ಲಿ ಡೆಟಾಲ್ ಹಾಕಿ, ಹಾಗೆ ಪಚ್ಚಕರ್ಪೂರ, ಬೇಕಿಂಗ್ ಸೋಡಾ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಇದೆಲ್ಲ ಕಡೆಗೂ ಸ್ಪ್ರೇ ಮಾಡಿ. ಆ್ಯಕ್ಚುಲಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಜಿರಳೆ ಆಗಲಿ, ಇರುವೆ ಆಗಲಿ ಏನೂ ಬರಲ್ಲ. ದೇವ್ರ ಮನೆ ಒಳಗೆ ನೀವು ಒಳಗೆ ಬೇಕಾದ್ರೆ ಕಬೋರ್ಡೆಲ್ಲ ತೆಗೆದಾಗ ಅಲ್ಲಲ್ಲಿ ಸ್ವಲ್ಪ ಜಿರಳೆ ಇರುತ್ತೆ. ಈ ಡೆಟಾಲು, ಪಚ್ಚಕರ್ಪೂರ ಅದೆಲ್ಲ ಸ್ಮೆಲ್ಲಿಗೆ ಜಿರಳೆಗಳು ಕಾಣಲ್ಲ, ಇರುವೆನೂ ಬರೋದಿಲ್ಲ ದೇವ್ರ ಮನೆ ಒಳಗಡೆ. ಎಷ್ಟು ಕ್ಲೀನ್ ಆಗುತ್ತೆ, ಟೈಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಪಳ್ಪಳ ಅಂತ ಹೊಳಿತಾ ಇರುತ್ತೆ. ಇದು ಸ್ಪ್ರೇ ಆಗಿ ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಈ ಸ್ಪ್ರೇಯರ್ ಯೂಸ್ ಮಾಡೋದ್ರಿಂದ, ನೀವು ಈ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ನೀವೇನೋ ಉಜ್ಜೋ ಅವಶ್ಯಕತೆ ಇರಲ್ಲ. ಒಂದು ಬಟ್ಟೆ ಕ್ಲೀನಾಗಿ ದೇವ್ರ ಮನೆ ಒರೆಸ್ಲಿಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಳ್ಳಿ. ಆ ಬಟ್ಟೆಯೆಲ್ಲ ಕ್ಲೀನಾಗಿ ಎಲ್ಲ ಕಡೆ ಒರೆಸ್ತಾ ಬಂದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಒಳಗಡೆ ಎಲ್ಲ ಸ್ಪ್ರೇ ಮಾಡಿದ್ದೀನಿ. ಹೀಗಾಗಿ ಒರೆಸ್ಲ ಮೇಲಿರೋದನ್ನು ಕ್ಲೀನಾಗಿ ಒರೆಸ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಆಮೇಲೆ. ಈಗ ಇದು ದೇವ್ರ ಮನೆಯದೆಲ್ಲ ದೀಪ ಅವೆಲ್ಲ ತಟ್ಟೆ ಅದೆಲ್ಲ ಇತ್ತಲ್ಲ, ಅದಕ್ಕೂ ನಾನು ಒಂದು ಪೌಡ್ರ್ ಯೂಸ್ ಮಾಡಿದೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನು ಯೂಸ್ ಮಾಡಿದ್ದೀನಿ ಅಂತ ಹೇಳಿ. ಈಗ ಇದು ನಮ್ಮ ಮನೇಲಿರೋದು ಮಡ್ ಪಾಟ್. ಇದನ್ನೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ನೀರು ಹಾಕಿ ಇದು ಹೂ ಹಾಕ್ತಾ ಇದ್ದೆ. ನಾನು ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಕೋಪ. ಯಾರಿಗೆ ಕೋಪ ಬರಲ್ಲ ಹೇಳಿ? ಎಲ್ರಿಗೂ ಕೋಪ ಬರುತ್ತೆ. ಆ ಕೋಪನ ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಕೋಪ ತುಂಬ ಮಿತಿ ಮೀರಿದಾಗ ಅದು ಆಪತ್ತಿಗೆ ಕರ್ಕೊಂಡೋಗ್ಬಿಡುತ್ತೆ, ನಮ್ಮ ಜೀವನನ ಹಾಳು ಮಾಡುತ್ತೆ. ಯಾರಿಗೆ ಕೋಪ ಬರಲ್ಲ? ಮನೇಲಿರೋರಿಗೆಲ್ಲರಿಗೂ ಕೋಪ ಬರುತ್ತೆ. ಆ ಕೋಪಕ್ಕೆ ತುಂಬ ಒಳ್ಳೆ ಮೆಡಿಸಿನ್ ಅಂದರೆ ಧ್ಯಾನ ಮಾಡಿ, ಮೆಡಿಟೇಷನ್ ಅಂತ ಹೇಳ್ತಾರೆ, ಧ್ಯಾನ ಅಂತಲೂ ಹೇಳ್ತಾರೆ. ಬೆಸ್ಟ್ ಮೆಡಿಸಿನ್. ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸನ್ನು ಆದಷ್ಟು ಕಂಟ್ರೋಲಲ್ಲೂ ಇಟ್ಕೋಬೋದು. ನಮ್ಮ ಕೋಪನ ನಮ್ಮಲ್ಲೇ ಇಟ್ಕೋಬೇಕು. ನಾವು ಅದನ್ನು ತುಂಬ ಸ್ಟ್ರಾಂಗಾಗಿ ಬೆಳೆಸ್ತಾ ಹೋಗ್ಬಿಟ್ರೆ ಅದು ನಮ್ಮ ಲೈಫು, ನಮ್ಮ ಮನೆಯಲ್ಲಿರೋರಿಗೆಲ್ಲರಿಗೂ ಟ್ರಬಲ್ ಆಗುತ್ತೆ. ಅದರಿಂದ ಎಲ್ಲರೂ ಸಫರ್ ಆಗ್ತಾರೆ ಮನೆಯಲ್ಲಿರೋರು. ಹಾಗಾಗಿ ಆದಷ್ಟು ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಇದು ನಮ್ಮ ಮನೆ ಟಿ ವಿ ಮೇಲಿರೋದು ಶೆಲ್ಫು. ಆ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು, ಹಾಗೆ ತೋರಿಸ್ಬೇಕು ಅಂದ್ಕೊಂಡೆ. ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಮಡ್ ಪಾಟ್ ಇಡೋ ಪ್ಲೇಸ್ ಇದು. ಮತ್ತು ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ಲಿಕ್ವಿಡೆಲ್ಲ ಯೂಸ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಆ ಟೈಲ್ಸು ಎಲ್ಲೆಲ್ಲಿ ಎಣ್ಣೆ ಕಲೆ ಬಿದ್ದಿತ್ತು ಎಲ್ಲ ವಿತಿನ್ 10 ಮಿನಿಟ್ಸಲ್ಲೇ ಹೋಯಿತು. ನೋಡಿ, ನಾನು ಮೊದಲೇ ಬ್ರಷ್ ತೊಗೊಂಡು ಉಜ್ತಾ ಇದ್ದೆ. ಎಷ್ಟು ಕ್ಲೀನಾಗಿದೆ, ಎಷ್ಟು ಚೆನ್ನಾಗಿ ಪಳಪಳ ಅಂತ ಎಲ್ಲ ಹೊಳಿತಾ ಇದೆ. ಬಟ್ ದೇವ್ರ ಫೋಟೋಸ್ ಎಲ್ಲ ನಾನು ಒಂದು ಸಪ್ರೇಟ್ ಬಟ್ಟೆ ಇಟ್ಟಿದ್ದೀನಿ. ಆ ಬಟ್ಟೆಯಲ್ಲೇ ನೀರು ಹಾಕಿ ಒರೆಸ್ತೀನಿ ಅಷ್ಟೇ, ಬೇರೆ ಏನೂ ಯೂಸ್ ಮಾಡಲ್ಲ. ಇವತ್ತಿನ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗೋಣ.